ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಅಂತ ಸುತ್ತಾ ಡೆಂಗ್ಯೂ ಜ್ವರ ಅಂದರೆ ಡೆಂಗ್ಯೂ ಹೇಗೆ ಬರುತ್ತೆ, ಡೆಂಗ್ಯೂ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಡೆಂಗ್ಯೂ ಪ್ರಬಂಧ. ಮೊದಲನೇದಾಗಿ ಪೀಠಿಕೆ ಡೆಂಗ್ಯೂ ಜ್ವರದ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿಷಯಗಳು. ಡೆಂಗ್ಯೂ ಜ್ವರವು ವೈರಸ್ಗಳ ಕುಟುಂಬದಿಂದ ಉಂಟಾಗುವ ಕಾಯಿಲೆಯಾಗಿದೆ. ಈ ಸೊಳ್ಳೆಗಳು ಚರಂಡಿ ನೀರು ಸಂಗ್ರಹಿಸುವುದು, ಅಲ್ಲಿ ಈ ಸೊಳ್ಳೆ ಹುಟ್ಟುತ್ತದೆ. ಚರಂಡಿ ನೀರು ಎಲ್ಲಿ ಸಂಗ್ರಹಿತ ಅಥವಾ ಒಳ್ಳೆ ನೀರಾಗಿರ್ಬೋದು, ಶುದ್ಧ ನೀರಾಗಿರ್ಬೋದು, ಆದರೆ ಸಂಗ್ರಹಿಸಿ ನಾವು ಓಪನ್ ಆಗಿ ಇಟ್ಬಿಡ್ತೀವಲ್ಲ, ಅಲ್ಲಿ ಸೊಳ್ಳೆ ಹುಟ್ಕೋತಿದೆ. ಇಡೀ ಸೊಳ್ಳೆಯಿಂದ ಹರಡುತ್ತದೆ. ಸೋಂಕಿನ 2 ಅಥವಾ 10 ದಿನಗಳ ನಂತರ, ಅಂದರೆ ಒಬ್ಬ ವ್ಯಕ್ತಿಗೆ ಸೋಂಕು ಬಂತ ಮೇಲೆ, ಅಂದರೆ ಆ ಸೊಳ್ಳೆ ಕಚ್ಚಿದ ಮೇಲೆ 10 ದಿನಗಳ ನಂತರ ಡೆಂಗ್ಯೂ ಜ್ವರವು ಸೊಳ್ಳೆಯಿಂದ ಹರಡುವ ಸೋಂಕು ಆಗಿದೆ. ಅದು ತೀವ್ರವಾದ ಜ್ವರ ಥರ ರೋಗ ಲಕ್ಷಣಗಳನ್ನು ಉಂಟು ಮಾಡುತ್ತದೆ. ಇದು ಈಗಾಗಲೇ ಡೆಂಗ್ಯೂ ವೈರಸ್ ಸೋಂಕಿಗೆ ಒಳಗಾಗಿದೆ. ಸೊಳ್ಳೆಯ ಕಡಿತ ದೊಡ್ಡ ಪ್ರಮಾಣದಲ್ಲಿದೆ. ವಿವರಣೆ: ಇದರಿಂದ ನಮ್ಮ ಪರಿಸರವನ್ನು ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು. ಜ್ವರ ಡೆಂಗ್ಯೂ ಸೋಂಕು ಇರುವವರಿಗೆ ಜ್ವರ ಬರುತ್ತಾ ಬಿಡುತ್ತಾ ಇರುತ್ತದೆ. ಒಮ್ಮೆ ಬರುವುದು, ಒಮ್ಮೆ ಹೋಗುವುದು ಮಾಡ್ತಾ ಇರುತ್ತೆ. ಡೆಂಗ್ಯೂ ಜ್ವರದ ಲಕ್ಷಣಗಳು ಸೌಮ್ಯದಿಂದ ತೀವ್ರವಾಗಿರುತ್ತದೆ. ಡೆಂಗ್ಯೂ ಜ್ವರದ ಜಟಿಲತೆಯೇ ಡೆಂಗ್ಯೂ ಹಿಮರಾಜಕೆ ಎಂದು ಕರೆಯಲ್ಪಡುತ್ತದೆ. ಒಬ್ಬರಿಂದ ಒಬ್ಬರಿಗೆ ಒಂದು ಮಾಧ್ಯಮದ ಮೂಲಕ ಹರಡುವ ಜ್ವರವಾಗಿದೆ. ಡೆಂಗ್ಯೂ ವೈರಸ್ 4 ದೃಢೀಕರಿಸಿದ ಸೆರೋಟೋಪ್ಗಳನ್ನು ಹೊಂದಿದೆ. ಅಂದರೆ ಅದರ ಕೆಳಭಾಗ ಸೆರೋಟೋಪ್ಗಳನ್ನು ಹೊಂದಿರುತ್ತದೆ. ಡೆಂಗ್ಯೂ ವೈರಸ್ 4 ದೃಢೀಕರಿಸಿದ ಸೆರೋಟೋಪ್ಗಳನ್ನು ಹೊಂದಿದೆ. ಡೆಂಗ್ಯೂನ ಆರಂಭಿಕ ಚಿಹ್ನೆಗಳು. ಮೊದಲನೇದಾಗಿ ಏನಾಗುತ್ತೆ, ಅದರ ರೋಗ ಲಕ್ಷಣಗಳು ಹೇಗಿರ್ತವೆ? ಜ್ವರ, ದೇಹದ ಒಂದು ನೋವು, ದ್ವಂದ್ವ ಇತ್ಯಾದಿಗಳನ್ನು ಒಳಗೊಂಡಿರುವಂಥದ್ದು. ಕೊನೆಯದಾಗಿ ಉಪಸಂಹಾರ ನೋಡೋಣ. ಡೆಂಗ್ಯೂ ಜ್ವರ. ಹಾಗಾಗಿ ಈ ಡೆಂಗ್ಯೂ ಜ್ವರದ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳೋಣ. ಜ್ವರ ಹಾಗಾಗಿ ಬರ್ತಾ ಇರುತ್ತೆ. ಈ ಡೆಂಗ್ಯೂ ಜ್ವರದ ಬಗ್ಗೆ ಭಾರತದಲ್ಲಿ ಡೆಂಗ್ಯೂ ಜ್ವರದ ಏಕಾಏಕಿ ಒಂದೊಂದೇ ರಾಜ್ಯಗಳು ಬಾಧಿಸುತ್ತಿರುವಾಗ ಈ ರೋಗದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಬೇವಿನ ಹೊಗೆಯನ್ನು ಮತ್ತು ಸೊಳ್ಳೆ ಪರದೆಯನ್ನು ಮತ್ತು ಬತ್ತಿಯನ್ನು ಉಪಯೋಗಿಸಬೇಕು. ಡೆಂಗ್ಯೂ ತೀವ್ರವಾದ ಸಾಂಕ್ರಾಮಿಕ ಸೊಳ್ಳೆ ಹರಡುವ ಜ್ವರವು ತಾತ್ಕಾಲಿಕವಾಗಿ ಅಶಕ್ತಗೊಳಿಸುತ್ತದೆ, ಆದರೆ ಅಪರೂಪವಾಗಿ ಮಾರಣಾಂತಿಕವಾಗಿದೆ. ಜ್ವರದ ಜೊತೆಗೆ ರೋಗವು ಉಂಟಾಗುತ್ತದೆ. ಹೀಗಾಗಿ ನಾವು ಡೆಂಗ್ಯೂನ ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ಕ್ರಮಗಳನ್ನು ಇಲ್ಲಿ ತಿಳಿಸ್ಕೊಡಲಾಗಿದೆ. ನಿಮಗೂ ಕೂಡ ಇವತ್ತಿನ ಡೆಂಗ್ಯೂ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಧನ್ಯವಾದಗಳು.